ಕಲಬುರಗಿ ಜಿಲ್ಲೆಯಲ್ಲಿ ಇದು ಮೊಟ್ಟ ಮೊದಲನೇ ಬಾರಿಗೆ ನಾವು ಕೇಳ್ತಾ ಇದ್ದೀವಿ. ಯಾಕಂದರೆ ನಾವು ಕೇವಲ ಮೂವಿಗಳಲ್ಲಿ ನೋಡ್ತಿದ್ದೀವಿ ಡ್ರಗ್ಸು ಅದು ಇದು ಕೇಳ್ತೀವಿ. ಯಾವ ಥರ ಇರ್ತಂದ್ರೆ ಪೂರ ಕೆಮಿಕಲೈಸ್ ಮಾಡಿದಂಥದ್ದು. ಅದರಲ್ಲಿ ಹಾರ್ಟ್ ಚೋಕಪ್ ಆಗ್ತದೆ, ಬ್ರೈನ್ ಔಟ್ ಆಗ್ತದೆ, ಅದರಲ್ಲಿ ಸಂಪೂರ್ಣವಾಗಿ ಆರ್ಗನ್ಸ್ಗಳು ಫೇಲ್ ಆಗ್ತವೆ. ಈ ಥರ ಆಗೋದ್ರಿಂದ ಮೆಂಟಲ್ ಆಗಿ ಬಿಡ್ತಾರೆ. ಎಷ್ಟೋ ಜನ ಅದರಿಂದ ಹೊರಗಡೆ ಬರೋದಿಲ್ಲ. ಅಂಥ ಪರಿಸ್ಥಿತಿ ಇವತ್ತು ನಮ್ಮ ಯುವಕರಿಗೆ ಬಂದರೆ ಇವತ್ತು ಆ ತಾಯಿ ತಂದೆಗಳ ಪರಿಸ್ಥಿತಿ ಏನಾಗಿರಬೇಕು. ಅದಕ್ಕೆ ಡ್ರಗ್ಸ್ ಪೆಡ್ಲರ್ಗಳನ್ನು ಕಠಿಣವಾದಂಥ ಕ್ರಮ ಕೈಗೊಳ್ಳಬೇಕು. ಯಾವ ಥರ ಈ ಸೌದಿ ಅರೇಬಿಯಾಗಳಲ್ಲಿ ಗನ್ ಶೂಟ್ ಮಾಡಿ ಕಲಸ್ ಮಾಡ್ತಾರಲ್ಲ ಅಂಥ ಒಂದು ಶಿಕ್ಷೆ ಇವತ್ತು ಅವರಿಗೆ ಕಾನೂನು ಸಪ್ರೇಟ್ ಕಾನೂನು ಮಾಡಿ ಅಂಥವ್ರಿಗೆ ಶಿಕ್ಷೆ ಕೊಡುವಂಥ ವ್ಯವಸ್ಥೆ ಮಾಡಬೇಕು. ಕೇವಲ ಕಲಬುರಗಿ ಜಿಲ್ಲೆ ಅಷ್ಟೇ ಅಲ್ಲ, ಭಾರತ ದೇಶದಲ್ಲಿ ಎಲ್ಲಿ ಕೂಡ ಇಂಥ ಡ್ರಗ್ಸ್ ಮಾಫಿಯಾಗಳಿಗೆ, ಈ ಡ್ರಗ್ಸ್ ಪೆಡ್ಲರ್ಗಳಿಗೆ ಯಾವುದೇ ರೀತಿಯಿಂದ ಕೂಡ ಅವರಿಗೆ 1% ಕೂಡ ಅವ್ರಿಗೆ ರಹಮ್ ತೋರಿಸೋದಂಥ ಕೆಲಸ ಇವತ್ತು ಸರ್ಕಾರ, ಯಾವುದೇ ಸರ್ಕಾರ ಆಗಿರ್ಬೋದು, ಯಾವುದೇ ಸಿಟಿಯಲ್ಲಾಗಿರ್ಬೋದು ಮಾಡ್ಬೇಕಂತೇಳಿ ನಾನು ತಮ್ಮ ಮಾಧ್ಯಮ ಮೂಲಕ ಹೇಳಲು ಇಚ್ಛೆಪಡ್ತಾ ಇದ್ದೀನಿ.